ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ವಿಜಯಲಕ್ಷ್ಮಿ ನನ್ನ ಕೈ ಸೇರಿದಂತೆ ಆರ್ಯವತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣೆಯು ಪಾಂಡವರ ಪಕ್ಷ ವಹಿಸಿದನು. ಇನ್ನು ನನ್ನ ದ್ವಾರಕೆ ಯಾತ್ರೆ ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂಥ ಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೇ ಇಲ್ಲ. ಪರಮಾತ್ಮ, ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಮಾನ್ಯನಾದೆನೆಂದು ತಮ್ಮ ತವ ಚರಣದ ದಯದಿ. ಮಾನ್ಯನಾದೆನೆಂದು ತಮ್ಮ ತವ ಚರಣದ ದಯದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿಪರಿಯ ಪರಿತಪದಿಂದ ಪರಿತಪಿಸಿ ನಂದನು ನಾನು ದೇವ. ಪರಿಪರಿಯ ಪರಿತಪದಿಂದ ಪರಿತಪಿಸಿ ನಂದನು ನಾನು ದೇವ. ಪರಿಹರಿಸಿ ಕಾಯ ಪ್ರಭುವೇ, ಚರಣ ಚರಣದಿ ಶಿರವ ನಾನಿಡುವೆ. ಪರಿಹರಿಸಿ ಕಾಯ ಪ್ರಭುವೇ, ಚರಣದಿ ಶಿರವ ನಾನಿಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕದನಗಳು ಗುರುಪತಿ ಮದವ ಹಲಗೆಳಿಸಿದ ಅಸ್ಪರ ಮುರಿಗೆ ದೇವ. ಕದನಗಳು ಗುರುಪತಿ ಮದವ ಹಲಗೆಳಿಸಿದ ಅಸ್ಪರ ಮುರಿಗೆ ದೇವ. ಮಾಧವನೇ ನೀ ನನ್ನ ಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಮಾಧವನೇ ನೀ ನನ್ನ ಗೊಲಿದು ಸಾರಥಿಯ ರೂಪವ ಧರಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ, ಧನ್ಯನಾದೆನ, ಧನ್ಯನಾದೆನ. ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನೀನು ನನ್ನ ಸಾರಥಿಯಾಗು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರುಜುಗಳನ್ನು ಹಿಡಿಯಲಿ. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ನಾನು ನೋಡುವೆನು, ಶತ್ರುಗಳು ನೋಡುವರು. ಅಷ್ಟೇಕೆ ಇಡೀ ಜಗತ್ತೇ ನೋಡುವುದು. ಧರ್ಮದ ಚಿರಪಟಗಳಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು. ಪಾರ್ಥ, ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಅಭಿಮತ. ನಿನ್ನ ಇಚ್ಛೆಯಂತೆ ಆಗಲಿ ಅರ್ಜುನ.
ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತಣ್ಣನೆ ಗಾಳಿಯು ನೀರಾಯಿತು. ತಣ್ಣನೆ ಗಾಳಿಯು ನೀರಾಯಿತು. ಕರಗದ ಇದ ನೋಡಿ ಹೃದಯದ ಒಣನಾಡಿ. ಕರಗದ ಇದ ನೋಡಿ ಹೃದಯದ ಒಡನಾಡಿ. ಆಡಿದ ಮಾತುಗಳು ಏನಾಯಿತು? ಆಡಿದ ಮಾತುಗಳೇನಾಯಿತು? ನಿನ್ನಾಣೆ ಈ ದಾಹನ ತಾಳೆನು. ನಿನ್ನಾಣೆ ಈ ದಾಹನ ತಾಳೆನು. ರಮಣಿಯೊಳಗೆ ಒಲಿದ ಮೇಲೆ ಸುಮಧುರ ಅರಿಯಲಾರಿ ಮನವ. ರಮಣಿಯೊಳಗೆ ಒಲಿದ ಮೇಲೆ ಸುಮಧುರ ಅರಿಯಲಾರಿ. ಬಾ ಬೇಗ ಸ್ವಾಮಿ, ಬಾ ಬೇಗ ಪ್ರಿಯ, ಬಾ ಬೇಗ ಮನಮೋಹನ. ಬಾ ಬೇಗ ಮನಮೋಹನ. ಪ್ರಾಣೇಶ್ವರ, ಯುದ್ಧವು ನಿಶ್ಚಯವಾಯಿತೆ? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ರುಕ್ಮಿಣಿ, ಇದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಂದಿಗೂ ಆಗದಂತ ಅಚಿತ್ಯ ಹತ್ಯಕಾಂಡ. ಒಂದು ಕಡೆ ಕೌರವರ 11 ಅಕ್ಷಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಎಷ್ಟು ಮಾನವ ರಾಶಿಗಳಷ್ಟು ಜನರು ಜೀವಂತವಾಗಿ ಉಳಿಯುವರಿ? ಯುದ್ಧ ಯುದ್ಧ, ಪ್ರಪಂಚ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಗರ್ಭವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕೆ ಒಮ್ಮೆ ಪ್ರಯತ್ನಿಸು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಯುದ್ಧವೆಂದು ಅವಶ್ಯಕ. ಆದರೆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ರಾಜನೀತಿ, ದರ್ಶನ ಮುಂತಾದ ಅನರ್ಘ ಫಲಪುಷ್ಪವನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಗತ್ತನ್ನು ಜೀವಂತವಾಗಿಸಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳಿಂದ ಛೇದಿಸದೇ ಹೊರತು ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಬತ್ತರಾದ ಕ್ಷತ್ರಿಯ ವೀರರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ನಿರ್ಮೂಲನೆ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಸ್ವಾಮಿ ವಾಸುದೇವ, ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವೆಂದು ವಿಫಲವಾಯ್ತೆ. ಪ್ರೇಮ ಮೂರ್ತಿಯಂಬ ನಿಮ್ಮ ನಾಮವೆಂದು ವಿಫಲವಾಯ್ತೆ.
ಶಕುನಿ, ಏಕೆ ಶಕುನಿ, ಏಕೆ ಹೀಗೆ ನಿಶ್ಚಿಂತೆಯಿಂದ ನಿಂತಿರುವೆ? ಅಂದು ಆ ದುರುಳ ದುರ್ಯೋಧನನು ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಕರೆತಂದು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿಯನ್ನ, ಒಂದು ಒಳಲೆ ನೀರನ್ನು ಕೊಟ್ಟು ಕೊಂದ ಆ ಹಸಿದ ಘೋರ ಕಗ್ಗೊಲೆಯ ಅರ್ಥನಾದದ ಧ್ವನಿ ಕೇಳಿಸುತ್ತಿಲ್ಲವೇ ಸಹೋದರ? ಏಕೆ ದುರ್ಯೋಧನ ಮನೆಯ ಮೃಷ್ಟಾನ್ನವನ್ನು ಸವಿದು ನೀ ಅಂದು ಮಾಡಿದ ಶಪಥವನ್ನು ಮರೆತೆಯ? ಎಚ್ಚರನಾಗು, ಎಚ್ಚರನಾಗು ಸಹೋದರ, ಎಚ್ಚರನಾಗು. ಸಧು ಸಾಧು ಸಾಧು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರುಳುಗಳೇ ಸದ್ದು. ಈ ಘೋರ ಸಿಡಿಲಿನ ಘಾತವೋ ಧಗಧಗಿಸುತ್ತಿದೆ. ಈ ನನ್ನ ಮನವು, ಈ ನನ್ನ ಮನವು ಎನ್ನ ಸೋದರರ ಮರಣವು, ಎನ್ನ ಸೋದರರ ಮರಣವು ಗಗನವ ಭೇದಿಸುತ್ತಿದೆ. ಈ ನನ್ನ ಮನವು, ಈ ನನ್ನ ಮನವು ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ. ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕ ಕರಾಳೆ. ದಹಿಸುತ್ತಿದೆ ಲೋಕ ಕರಾಳೆ, ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ. ಸೋಲಿಸಿ ನಮ್ಮನು ಕುರುಪತಿ ತಂದನು, ಸೋಲಿಸಿ ನಮ್ಮನು ಕುರುಪತಿ ತಂದನು. ಹಸ್ತಿನಾವತಿಯ ಸೆರೆಯೊಳಗೀತನು, ಹಸ್ತಿನಾವತಿಯ ಸೆರೆಯೊಳಗೀತನು. ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕ ಕರಾಳೆ. ಕೌರವ ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು. ನಮಗೊದಗಿತು ಈ ಸೆರೆಮನೆ ಸಾವು, ನಮಗೊದಗಿತು ಈ ಸೆರೆಮನೆ ಸಾವು. ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕ ಕರಾಳೆ. ನೂರ್ವರಳೊಬ್ಬನೇ ಉಳಿದಿಹೆನೀಗ, ನೂರ್ವರಳೊಬ್ಬನೇ ಉಳಿದಿಹೆನೀಗ. ತೀರಿಸಲನು ಜರ ಸಾಲವ ಬೇಗ, ತೀರಿಸಲನು ಜರ ಸಾಲವ ಬೇಗ. ಧಗ ಧಗನೆ ಎದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕ ಕರಾಳೆ.
ಹೆಮ್ಮರವಾಗಿ ಹೂದೆನ್ನಯ ಸೇಡು 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 ಹೆಮ್ಮರವಾಗಿ ಹೂದೆನ್ನಯ ಸೇಡು ಸ್ಮಶಾನವೇ ನಿಂಬುದು ಕೌರವ ನಾಡು ಸ್ಮಶಾನವೇ ನಿಂಬುದು ಕೌರವ ನಾಡು ಧಗಧಗನೆದ್ದಿದೆ ದ್ವೇಷ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ ಧಗಧಗನೆದ್ದಿದೆ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ದ್ವೇಷ ಜ್ವಾಲೆ ಏನಿ ಕುಹಕ ಕಂಠದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುತ್ತಿರುವ ಪ್ರಚಂಡ ಮಾರುತದ ನೃತ್ಯ ತಾಂಡವ ಈ ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷೀತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಮಾರ್ಗಿ ದುರುಳ ದುರ್ಯೋಧನನೇ ಕೇಳು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆದರೆ ಅಬ್ಬ ಈಗಲೂ ನನ್ನ ಕೈ ಕಾಲುಗಳು ಕಂಪಿಸುತ್ತಿವೆ ನನ್ನ ಗುಂಡಿಗೆ ಒಡೆಯುತ್ತಿದೆ ನನ್ನ ರಕ್ತವು ಕೊತನೆ ಕುದಿಯುತ್ತಿದೆ ಹೇ ದುರ್ಯೋಧನ ಅಂದು ನಾನು ಮನಸ್ಸು ಮಾಡಿದರೆ ನಿನ್ನ ಹಾಗೆ ನನ್ನ 99 ಮಂದಿ ಸಹೋದರರನ್ನೊಳಗೊಂಡು ಸಮಸ್ತ ಸಾಮಂತರಿಂದ ಓಲೈಸಿಕೊಳ್ಳುತ್ತಾ ನಿನ್ನ ಹಾಗೆ ನಾನು ಕೂಡ ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ನಿನ್ನ ಹಾಗೆ ಹೀಗೆ ಚಕ್ರವರ್ತಿಯಾಗಿ ಮೆರೆಯಬಹುದಾಗಿತ್ತು. ಯಾರಲ್ಲಿ? ಆ ಸ್ಥಾನಕ್ಕೆ ರಾಜನರ್ತಕಿಯರನ್ನು ಬರಮಾಡಿ ಭಲೆ ಭಲೆ ಹೀಗೆ ಚಕ್ರವರ್ತಿಯಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ದುರ್ಯೋಧನ, ಗಾಳಿ ಗೋಪುರವಾದವು. ನನ್ನ ಕನಸುಗಳೆಲ್ಲ ಕನಸಾಗಿಯೇ ಉಳಿದವು. ಆದರೂ ಚಿಂತೆ ಇಲ್ಲ. ನೀನು ನಮ್ಮೆಲ್ಲರನ್ನು ಬಂಧಿಸಿ ದಿನಕ್ಕೊಂದು ಮುಷ್ಟಿ
ಒಂದೇ ಮುಷ್ಟಿ ಅನ್ನವನ್ನು ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆ. ನನ್ನ ಸಹೋದರರೆಲ್ಲರೂ ಆ ಒಂದು ಮುಷ್ಟಿ ಅನ್ನವನ್ನು ನನಗೆ ನೀಡಿ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಅವರೆಲ್ಲರೂ ಹಸಿವಿನಿಂದ ಸತ್ತರು. ದುರ್ಯೋಧನ, ಅವರೆಲ್ಲರೂ ಹಸಿವಿನಿಂದ ನರಳಿ ನರಳಿ ಸತ್ತರು. ಅವರೆಲ್ಲರ ಮೃತ ದೇಹದ ಸ್ಥಿರ ಶೂನ್ಯ ದೃಶ್ಯವು ನನ್ನ ಹೃದಯವನ್ನು ಸಿಡಿಲಿನಂತೆ ಭೇದಿಸುತ್ತಿದೆ. ಅದೋ ನಿನ್ನ ನಿರಂತರ ಅಗ್ನಿ ಮನೆಯಲ್ಲಿ ನೊಂದು ಬೆಂದು ಸತ್ತು ನಾರುತ್ತಾ ಅವರೆಲ್ಲರೂ ಭೂತ ಪ್ರೇತ ಪಿಶಾಚಿಗಳಾಗಿ ಅಲೆದಾಡುತ್ತಿರುವರು. ದುರ್ಯೋಧನ, ಅಲೆದಾಡುತ್ತಿರುವರು. ಅವರೆಲ್ಲರೂ ಭೂತ ಪ್ರೇತ ಪಿಶಾಚಿಗಳಾಗಿ ಎಲ್ಲೆಂದರಲ್ಲಿ ಅಲೆದಾಡುತ್ತಿರುವರು. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ನಿಮ್ಮೆಲ್ಲರ ಆಕ್ರಂದನದ ಚೀರಾಟದ ಕೂಗು ನನ್ನ ಹೃದಯವನ್ನೇ ಘಾಸಿಗೊಳಿಸುತ್ತಿದೆ. ನನ್ನ ಹೃದಯವನ್ನೇ ಘಾಸಿಗೊಳಿಸುತ್ತಿದೆ. ಅಳಬೇಡಿರಿ. ಆ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ಅದೇ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ಅದೇ ನರಕದಲ್ಲಿ ನಿಮಗೆ ನಿರಾಜನ ಮಾಡಿಸುವೆನು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರಿಂದ ಕಳಂಕಿತನಾಗಿ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದ ಅದೇ ನರಕದ ಹಾದಿಯನ್ನು ಹಿಡಿಸುವೆನು. ಅದೇ ನರಕದ ಹಾದಿಯನ್ನು ಹಿಡಿಸುವೆನು. ಹೇಳಮ್ಮವ, ನಾನು ಮಾಡಿದ್ದು ಯುಕ್ತವೇ? ದುರ್ಯೋಧನ, ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನ 2 ತೋಳುಬಲಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲವ. ಆದರೆ ಈ ಜ್ಞಾತಿ ಹಿಂಸೆ, ಸುಯೋತ ಕಲಹ ಉಚಿತವೇ ಶುಭ. ಆ ದಿನ ನಾನು ದ್ವಾರಕಿಗೆ ಹೋದಾಗ ಶ್ರೀಕೃಷ್ಣನು ಯುದ್ಧವು ಅಧರ್ಮವೆಂದು ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು. ಸುಯೋತ, ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಅಣ್ಣ, ಸಹೋದರ, ಅಣ್ಣ ನಾನು ನೋಡಿದನು ಮುರಹರಿಯೋ ಬರುತ್ತೇನೋ. ಸಹೋದರ, ಅಣ್ಣ ನಾನು ನೋಡಿದನು ಮುರಹರಿಯೋ ಬರುತ್ತೇನೋ. ಅನದ ಸಹೋದರ, ವಿದುರನ ಮನೆಗೆ ಅದವನು ಹೋಗಿ, ವಿದುರನ ಮನೆಗೆ ಅದವನು ಹೋಗಿ
ಅದಮನ ಪಿಡಿದು ಗದೆಯೋಳ್ ಬಡಿದು ಅದಮನ ಪಿಡಿದು ಗದೆಯೋಳ್ ಬರೆದು ಉಂಡ ಮುಂಡಗಳ ಚಂಡಾಡಿಸುವೆನು ರುಂಡ ಮುಂಡಗಳ ಚಂಡಾಡಿಸುವೆನು ಅಣ್ಣ ನಾನು ನೋಡಿದನು ಮುರಹರಿಯೋ ಬರ್ತೀಯನೋ ಅಗ್ರಜ ಸಹೋದರ ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ ನಾಳಿನ ಪ್ರಾತಃಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ಮಾಡುವಂತೆ ಏನು ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು ಅಗ್ರಜಾನ್ವಿತ ಕೇಳೈ ಯದು ನಂದನನೋ ಗಣಕುಟೀರಕ್ಕೆ ಪಾಗಿರ್ಪಲೈ ಸಹಿಸಲ ಸದಳವೋ ಅಗ್ರಜ ಅಗ್ರಜ ಸಹೋದರ ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಈ ಹಠವೋ ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಈ ಹಠವು ನಾಡು ದೊರಕದು ಕಾಡಿಗೋಗಲಿ ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದು ರಾಜ್ಯಗಳು ಸೇರಲಾಗದು ರಾಜ್ಯಗಳು ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ ಎಟ್ಟಿ ಮೆರೆಯುವೆ ಜಗದೊಳಗೆ ಎಟ್ಟಿ ಮೆರೆಯುವೆ ಜಗದೊಳಗೆ ಎಟ್ಟಿ ಮೆರೆಯುವೆ ಜಗದೊಳಗೆ ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಈ ಹಠವೋ ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಈ ಹಠವು ನಾಡು ದೊರಕದು ಕಾಡಿಗೋಗಲಿ ಅಗ್ರಜ ಸಹೋದರ ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದು ರಾಜ್ಯಗಳು ಸೇರಲಾಗದು ರಾಜ್ಯಗಳು ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ ದುಷ್ಟ ಪಾಂಡವರ ಮುಷ್ಟಿ ಮುರಿಯಿತ ಮೆಟ್ಟಿ ಮೆರೆಯುವೆ ಜಗದೊಳಗೆ ಮೆಟ್ಟಿ ಮೆರೆಯುವೆ ಜಗದೊಳಗೆ ಮೆಟ್ಟಿ ಮೆರೆಯುವೆ ಜಗದೊಳಗೆ ಅಗ್ರಜ ಸಹೋದರ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ್ಯವನ್ನು ನಿರೀಕ್ಷಿಸುವುದಿಲ್ಲ ಈಗಾಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರ ಮನೆಯನ್ನು ಆಶ್ರಯಿಸಿರುವನು ಎಷ್ಟೊಂದು ಅವಹೇಳನ ಎಷ್ಟೊಂದು ಅವಹೇಳನ ಅವಹೇಳನ ಅಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ಈ ದಿನ ಅತಿಥಿ ಸತ್ಕಾರ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು ಚಿಂತಿಸಬೇಡ ಹೋಗು ಸಹೋದರ ಛೆ! ನೀ ಯಾವಾಗಲೂ ಹೀಗೆ ತರಿದಿಡುವೆನ ದುರುಳರ ತರಿದಿಡುವೆನ ದುರುಳರ ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿದರೆ ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿ ಹಿಡಿದು ನೀಚರ ಒಡಲ ಬಗೆಯುವೆ ಹಿಡಿದು ನೀಚರ ಒಡಲ ಬಗೆಯುವೆ ಅಡಿಯೋ ನಟ್ಟಿ ಪುಡಿ ಪುಡಿ ಕೊಟ್ಟಿ ಅಡಿಯೋ ನಟ್ಟಿ ಪುಡಿ ಪುಡಿ ಕೊಟ್ಟಿ ಮುಂಡ ಮುಂಡಗಳ ಚಂಡಾಡಿಸುವೆ ಮುಂಡ ಮುಂಡಗಳ ಚಂಡಾಡಿಸುವೆ ತರಿದಿಡುವೆನ ದುರುಳರ ತರಿದಿಡುವೆನ ದುರುಳರ ತರಿದಿಡುವೆನ ದುರುಳರ ನನ್ನ ಸಹೋದರನನ್ನು ಒಮ್ಮೊಮ್ಮೆ ಶಾಸನ ಮಾಡಲು ದುಸ್ಸಾಹಸವೆನ್ನಿಸುವುದು ಈಗೇನು ಮಾಡುವುದು ಶಕುನಿ ಶ್ರೀಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಸುಯೋಧನ ಕೃಷ್ಣನು ಸಂಧಾನಕ್ಕಾಗಿ ಬಂದವನಲ್ಲ ಹಾಗಿದ್ದರೆ ಕುರುಕುಲ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ ಆರಂಭದಲ್ಲೇ ಸಹಿಸಲಾಗದಂಥ ಅಪಮಾನ ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆಯೋ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷ ಏಕೆ ಶಕುನಿ ಅದಕ್ಕೆ ಒಂದು ಉದ್ದೇಶವಿತ್ತು ದುರ್ಯೋಧನ ಏನದು ಉದ್ದೇಶ ಕಾಳ ಸರ್ಪದ ವಿಷದ ಹಲ್ಲನ್ನು ಗೆತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ ಅದು ಹೇಗೆ
ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೊದಗಿ ಬಂದಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನದನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಪಾರ್ಥನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು ದುರ್ಯೋಧನ, ಪಾಂಡವರನ್ನು ಆ ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ನೀನೇನಾದರೂ ಅವರಿಗೆ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ಸಂಪೂರ್ಣವಾಗಿ ನಾಶವಾಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ. ಪಾಂಡವರಿಗೆ ರಾಜ್ಯದ ಅಭಿಲಾಷೆ ಇದ್ದರೆ ರಣಾಂಗಣದಲ್ಲಿ ಸೆಣಸಿ ರಾಜಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಹೇಗೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಶಕುನಿ. ನಿನ್ನ ಸಲಹೆ ಹೊರೆತು ನಾನು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟೇ ಅಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಕಪಟ ನಾಟಕವಾಡುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಶಕುನಿ. ಸುಯೋಧನ, ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಏನದು ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಕುರುರಾಜ. ಸರಿ ಶಕುನಿ, ನಡೆ ಹೋಗೋಣ. ಹಾಗಾದರೆ ನಡೆ ಸುಯೋಧನ, ನಾನು ಹಿಂದೆಯೇ ಬರುವೆನು. ಹೋಗೋ ಕುರುಕುಲದ ಕುನ್ನಿ, ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲ್ಲೋ. ಕರುಣೆ ತೋರಿದ ಸೋದರ ಮಾವನ ಹೃದಯವನ್ನೇ ಕೆಣಕಿ ಕಠೋರವಾಗಿಸಿದ ಕುರುಡನ ಮಗನೇ ಕೇಳು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಎಂಬ ನಾಣ್ಣುಡಿಯಂತೆ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ಸುಯೋಧನ, ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ನಿನ್ನ ದಾರಿಗೆ ಅಡ್ಡಲಾಗಿ ನಿಂತು ಎಂದು ನಿನಗೆ ಅಡ್ಡ ದಾರಿ ಹಿಡಿಸಿದೆನೋ ಅಂದೇ ಹಿಡಿತು ನಿನಗೆ ನರಕದ ಹಾದಿ. ಅಂದೇ ಹಿಡಿತು ನಿನಗೆ ನರಕದ ಹಾದಿ. ಇನ್ನು ಮುಂದೆ ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ, ಪ್ರತೀಕಾರಕ್ಕೆ ಪ್ರತೀಕಾರ.
ನಾನಾರು ಶ ಕು ನೀ ಶಾ ಎಂದರೆ ಶತ್ರುಗಳಾದ, ಕು ಎಂದರೆ ಕುರು ವಂಶಜರನ್ನು, ನೀ ಎಂದರೆ ನಿನ್ನಿಂದಲೇ ಸರ್ವನಾಶ ಮಾಡುವೆನು. ನಿನ್ನಿಂದಲೇ ಸರ್ವನಾಶ ಮಾಡುವವನು. ಇನ್ನು ಮುಂದೆ ನಿನ್ನ ಸಾಮ್ರಾಜ್ಯದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಪ್ರಾರಂಭಿಸಿ ರಕ್ತದ ಕೋಡಿಯನ್ನೇ ಹರಿಸಿ ಆ ರಕ್ತದ ಕೋಡಿಯಲ್ಲಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ಮುಳುಗಿಸಿ ಈ ಶಕುನಿಂದಾಗುವ ಮಾನಭಂಗವು ನಿನಗೇನು ಗೊತ್ತೋ ಕುರುಕುಲದ ಕೀಟವೇ? ಇಷ್ಟಾಗದ ಹೊರತು ಈ ಕಪಟ ದ್ಯೂತ ಶಕುನಿಗೆ ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ನೆಮ್ಮದಿ, ಇನ್ನೆಲ್ಲಿಯ ಶಾಂತಿ? ದುರ್ಯೋಧನ, ಅಧಿಕಾರ ಬಲದಿಂದ ಮೆರೆದಾಡುತ್ತಿರುವೆಯಲ್ಲ, ಇನ್ನೆಷ್ಟು ದಿನವೋ ನಿನ್ನ ಅಧಿಕಾರ, ಇನ್ನೆಷ್ಟು ದಿನವೋ ನಿನ್ನ ರಾಜ್ಯಭಾರ, ಇನ್ನೆಷ್ಟು ದಿನವೋ ನಿನ್ನ ರಾಜ್ಯಭಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಧರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಧರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ತಪ್ಪ ತಪ್ಪ ಇಲ್ಲ ಇಲ್ಲ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶಿವಧನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಶಿವಧನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಪಾಪ ಕರ್ಣ. ಶಿವಧನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ತಪ್ಪ ತಪ್ಪ. ಅಧಿಕಾರ ಅಧಿಕಾರ
ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ಪಾಪಿ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ದರ್ಶನಕಾರಯ ನೀರಜಲೋಚನ ದರ್ಶನಕಾರಯ ಮೊರೆ ಕೇಳಿ ನೀ ಬಾರಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಮೊರೆ ಕೇಳಿ ನೀ ಬಾರಯ ಎಲ್ಲ ಮೊರೆ ಕೇಳಿ ನೀ ಬಾರಯ ಹೇ ಸತ್ಯಾನಂದ ಸುರ
ಬಾಲನಾದ ನೀನು ಯುಗಾಯುಗಗಳಲ್ಲಿ ಅವತರಿಸಿ ದುಷ್ಟ ದಾನವರನ್ನು ನಿಗ್ರಹಿಸಿ ಸತ್ಪುರುಷರನ್ನು ರಕ್ಷಿಸುವ ಭಾರವನ್ನೊತ್ತಿರುವ ಈ ನೀಲಾಂಬರ ಮೂರ್ತಿಯೇ, ನಿನ್ನ ಬಂಧ ಮಿತ್ರರಾದ ಪಾಂಡವರ ಪರವಾಗಿ ಶಕುನಿಯ ಕುತಂತ್ರದಿಂದ ಅಪಹರಿಸಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ದುರ್ಯೋಧನನ ರಾಜ್ಯಸಭೆಗೆ ರಾಯಭಾರಿಯಾಗಿ ಬರುತ್ತಿರುವನೆಂಬ ವಿಚಾರವನ್ನು ತಿಳಿದು ನನಗೆ ಪರಮಾನಂದವಾಯಿತು. ಕೃಷ್ಣ, ವಾಸುದೇವ, ನಾನು ಅನೇಕ ವರ್ಷಗಳ ಕಾಲದಿಂದಲೂ ಈ ಕ್ಷೀರದಿಂದಲೇ ಜೀವಿಸುವೆನು. ಈ ಕ್ಷೀರಪಾನವು ಅರ್ಪಿತವಾಗಲಿ, ನಾನು ಸಹ ಸ್ವೀಕರಿಸುವೆ. ಕೃಷ್ಣ, ನಿನ ಭಕ್ತನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ. ಕೃಷ್ಣ ಬಾರ, ನಿನ ಭಕ್ತನಲ್ಲವೇ, ನನ್ನ ಪೂಜೆ ನಿನಗಲ್ಲವೇ. ಬಳಿ ಬಾರಯ ಮುಖ ತೋರಯ, ಬಳಿ ಬಾರಯ ಮುಖ ತೋರಯ, ನಿನ ಭಕ್ತನಲ್ಲವೇ. ಕೃಷ್ಣ ಬಾರ. ಪರಮಾತ್ಮ, ವಾಸುದೇವ, ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ, ದಿನವೂ ನಿನ್ನನ್ನು ಭಜಿಸುತ್ತಲಿರುವೆ. ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ, ಭಕ್ತನ ಮೊರೆಯ ನೀ ಕೇಳಲಿಲ್ಲವೇ. ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ. ಪರಮಾತ್ಮ, ಈ ಬಡವನ ಆರಾಧನೆ ತಲುಪಿಲ್ಲವೇ ನಿನ್ನ ಚರಣಕ್ಕೆ. ಬಳಿ ಬಾರಯ ಮುಖ ತೋರಯ, ಬಳಿ ಬಾರಯ ಮುಖ ತೋರಯ, ನಿನ ಭಕ್ತನಲ್ಲವೇ. ಕೃಷ್ಣ ಬಾರ. ಸದಾ ಭಕ್ತನಾದ ನನ್ನನ್ನು ಕಾಪಾಡು ಕಾಪಾಡು ದೇವ. ಪರಮಾತ್ಮ, ಏನು ಕನಸೆ ದೇವ? ಇದು ಕನಸಲ್ಲ ವಿದುರ. ಪರಮಾತ್ಮ, ಯಾವ ನಿನ್ನ ನಿಜ ಸ್ವರೂಪವನ್ನು ನೋಡಲೇಬೇಕೆಂದು ಅನೇಕ ವರ್ಷಗಳ ಕಾಲದಿಂದಲೂ ತಪಸ್ಸನ್ನು ಗೈದರೂ ಸಹ ನಿನ್ನ ಭಾಗ್ಯವೂ ನನಗೆ ದೊರಕಲಿಲ್ಲ. ಈ ದಾಸಿಪುತ್ರನ ಮನೆಗೆ ದಯಮಾಡಿ ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸುವೆಯಲ್ಲ? ಸಂತೋಷವಿದುರ. ಈ ಪೀಠವನ್ನು ಮಂಡಿಸಿ. ಬಹಳ ಸಂತೋಷವಿದುರ.
ದಯ ಪರ ನೀನಯ್ಯ ಮಾಧವ ಮಧುಸೂದನ ಬಾರಯ್ಯ ದೇವ ದಯವನು ನೀ ತೋರಯ್ಯ ಕರುಣಾಕರ ಮಾಧವ ಮಾಧವ ಮಾಧವ. ಈ ಬಡವನ ಮನೆಗೆ ಭಾಗ್ಯವೇ ಬಂದಂತಾಯಿತು. ತಾವು ಇಲ್ಲಿಗೆ ಬರಲು ಕಾರಣವೇನು? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ರಾಜ್ಯಸಭೆಗೆ ಹೋಗಬೇಕಾದ ಪ್ರಯುಕ್ತ ಇದೇ ಮಾರ್ಗದಲ್ಲಿ ಬರುತ್ತಿದ್ದೆನು. ನಿನ್ನ ಭಕ್ತಿ ಎಂಬ ಸಾಗರವು ನನ್ನನ್ನು ನಿನ್ನ ಕಡೆ ಸೆಳೆಯಿತು. ಆದ್ದರಿಂದ ಇದೇ ಮಾರ್ಗದಲ್ಲಿ ಬಂದೆನು. ದಾರಿಯ ಆಯಾಸದಿಂದ ನನಗೆ ಬಹಳ ಹಸಿವಾಗಿರುವುದು ವಿದುರ. ಫಲಹಾರಕ್ಕೆ ಏನಾದರೂ ಇದ್ದರೆ ಕೊಡು ವಿದುರ. ಪರಮಾತ್ಮ, ಇದ್ದ ಸ್ವಲ್ಪ ಕ್ಷೀರವನ್ನೇ ಈಗ ತಾನೇ ನಿಮಗೆ ನೈವೇದ್ಯ ಮಾಡಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ, ತಮಗೆ ಕೊಡಲು ಏನೂ ಇಲ್ಲವಲ್ಲ. ಏನು ಇಲ್ಲವೆಂದು ಏಕೆ ಹೇಳುತ್ತಿರುವೆ ವಿದುರ? ನೀನು ಕುಡಿದಿಟ್ಟ ಪಾತ್ರೆಯಲ್ಲಿ ಸ್ವಲ್ಪನಾದರೂ ಕ್ಷೀರ ಇರಲೇಬೇಕಲ್ಲ ವಿದುರ? ಅದು ಬರೀ ಪಾತ್ರೆ ಪರಮಾತ್ಮ, ಆ ಪಾತ್ರೆಯನ್ನೇ ತೆಗೆದುಕೊಂಡು ಬಾ ಅದು ವಿದುರ. ನಾನು ಕುಡಿದ ಎಂಜಲಲ್ಲವೇ ದೇವ? ವಿದುರ, ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬರ್ಬೋದು. ಎತ್ತ ಹೋದರು ಮನ ಇತ್ತಲೇ ಬರ್ಬೋದು. ಶಕ್ತನೆಂದೆನಿಸಿದ ಶಕ್ತನೆಂದೆನಿಸಿದ ಮಂದ ದುರ್ಯೋಧನ. ಶಕ್ತನೆಂದೆನಿಸಿದ ಮಂದ ದುರ್ಯೋಧನ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಭಕ್ತನೇ ನಿನಗಿಂತ ಉತ್ತಮವಿರುವರೆ. ಭಕ್ತನೇ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಭಕ್ತರ ಎಂಜಲೆ ನನಗೆ ಪರಮ ಪಾವನ. ಎಲ್ಲಿ ನೀನು ಕುಡಿದಿಟ್ಟ ಪಾತ್ರೆಯನ್ನೇ ತೆಗೆದುಕೊಂಡು ಬಾ, ನಾನೇ ನೋಡುವೆ. ತೆಗೆದುಕೊಳ್ಳಿ ಪರಮಾತ್ಮ. ಈ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಏಕೆ ಹೇಳಿದೆ ವಿದುರ? ನೀನೊಬ್ಬ ಮಹಾ ಸುಳ್ಳುಗಾರನಯ್ಯ. ಆ ಕ್ಷೀರದಿಂದ ನಿಮ್ಮ ತುದಿನಾಲೆಗೆ ನೆನೆದಿಲ್ಲ ದೇವಾ. ಯೋಗಮಾಯೆ, ಜಾಗೃತಳಾಗು. ವಿದುರ, ನೀನು ಕೊಟ್ಟ ಪಾತ್ರೆಯಲ್ಲಿ ನಾನು ಕುಡಿದು ಹೆಚ್ಚಾಗಿ ಕ್ಷೀರವು ಆ ದುರ್ಯೋಧನನ ರಾಜಸಭೆ ಮುಂದೆ ಕ್ಷೀರಸಾಗರವಾಗಿ ಹರಿಯುತ್ತಿರುವುದನ್ನು ನೀನೇ ನೋಡು ವಿದುರ.